ನೋಡ್ರಿ ಇಲ್ಲಿ 10 ಕಿಲೋಮೀಟ್ರಿಗೆ 220 ರೂಪಾಯಿ ತೋರಿಸ್ತೇನೆ. 3 ಕಿಲೋಮೀಟ್ರ್ ಪಿಕಪ್ಪು. ಇಲ್ಲೊಂದು ಕೊಟ್ಟ ನೋಡಿ 25 ಕಿಲೋಮೀಟ್ರಿಗೆ ಮಾವಳ್ಳಿ ಪುರ, ಇದಕ್ಕೆ 3 ಕಿಲೋಮೀಟ್ರ್ ಪಿಕಪ್ ಇದೆ, 26 ಕಿಲೋಮೀಟ್ರ್ ಡ್ರಾಪು, 438 ರೂಪಾಯಿ. ನಾನು ಡೆಸ್ಟಿನೇಷನ್ಗೆ ನಾನು ಹೋಗ್ತೀನಿ ಅಂದರೆ ನನಗೆ ಖುಷಿ. 26 ಕಿಲೋಮೀಟ್ರಿಗೆ 24 ಎಷ್ಟು ದುಡ್ಡು ಬರುತ್ತೆ, ನಾನು ತಗೊಂಡು ಹೋಗ್ಬೋದು. ನೋಡಿರಿ ಇವಾಗ ಇದೊಂದು ನಿಮ್ಮ ಎದುರುಗಡೆನೇ ಇದನ್ನು ನೋಡಿ ಅಕ್ಸೆಪ್ಟ್ ಮಾಡಿದೆ, ಅದು ಹೋಯ್ತು, ಯಾರೋ ತಗೊಂಡ್ರು ಅದನ್ನ. ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ, ಈಗ ಈ ವಿಡಿಯೋದಲ್ಲಿ ನೋಡಿ ಯಲಹಂಕ ನೋಡಿ ಹೋಯ್ತು, ಅದು ಒಂದೇ ಬುಕ್ಕಿಂಗ್ಗೆ 3 ಸಲ ಬರ್ತೈತೆ ನೋಡಿ, ಅಬ್ಸರ್ವ್ ಮಾಡಿ ನೀವೇ. ಜಕ್ಕೂರ್ಗೆ ಬಂತು ಆಗಲೇ ಅಲ್ವಾ, ಅದೇ ಬುಕ್ಕಿಂಗ್ಗೆ 10 ಕಿಲೋಮೀಟ್ರಿಗೆ 220 ರೂಪಾಯಿ ಅದೇ ಬುಕ್ಕಿಂಗ್ಗೆ ಬರ್ತೈತೆ. ಅವರು ಕ್ಯಾಬ್ ನಾನ್ AC ಅಂತ ಬುಕ್ ಮಾಡ್ತಾ ಇದ್ದಾರೆ. ಈ ಗೌರ್ಮೆಂಟ್ ಎಲ್ಲೂ ಕೂಡ ನೋಡಿ ತಿರ್ಗಾ ಮತ್ತೆ ಅವರೇ ಮಾವಳ್ಳಿಪುರ. ಈಗ ನೋಡಿ ಇವ್ರನ್ನ ಅಕ್ಸೆಪ್ಟ್ ಮಾಡ್ತೀನಿ, ಅಕ್ಸೆಪ್ಟ್ ಮಾಡಿಬಿಟ್ಟು ಅವ್ರಿಗೆ ನಾನು ಕಾಲ್ ಮಾಡ್ತೀನಿ ಇಮಿಡಿಯೇಟಾಗಿ. ಇದೊಂದು ವಿಡಿಯೋನ ನೋಡ್ಕೊಳ್ಳಿ, ಇಮಿಡಿಯೇಟಾಗಿ ಇವ್ರಿಗೆ ನಾನು ಕಾಲ್ ಮಾಡ್ತೀನಿ. ಇವ್ರು ಅದಕ್ಕೆ ಏನು ರೆಸ್ಪಾಂಡ್ ಮಾಡ್ತಾರೆ ನೋಡ್ಕೊಳ್ಳಿ ಹೆಂಗೆ ಒಂಚೂರು. ಅವ್ರ ನಂಬರ್ ಇದೆಯಾ, ಮಂಜುನಾಥ ಅಂತ ಅವ್ರ ಹೆಸರು ನೋಡಿ. ಅವ್ರ ಪರ್ಸ್ನಲ್ ನಂಬರ್ ಸಿಕ್ಕಿತ ನನಗೆ ಇವಾಗ, ಅವ್ರಿಗೆ ಕಾಲ್ ಮಾಡ್ತೀನಿ ನೋಡಿ. ಸರ್ ನಮಸ್ತೆ, ನಾನು ನಾಗೇಶ್ ಅಂತ ಮಾತಾಡೋದು. ಸರ್ ನೋಡಿ ನಿಮ್ಮದು ಒಂದು ಬುಕ್ಕಿಂಗ್ ಬಂದಿದೆ, ನೀವು 2-3 ಸಲ ಬುಕ್ ಮಾಡಿದ್ರಿ, ನನಗೆ 2 ಸಲ ಬಂದಿದೆ. ಅದು ರೇಟ್ ಕಡಿಮೆ ಇರೋದ್ರಿಂದ ಯಾರೂ ಅಕ್ಸೆಪ್ಟ್ ಮಾಡಿಲ್ಲ. ನಾನು ಮಾಡಿಬಿಟ್ಟು ನಿಮಗೆ ಫೋನ್ ಮಾಡ್ತಾ ಇರೋ ಉದ್ದೇಶ ಬಂದು, ನಮ್ಮದು ಮೀಟರ್ ಟ್ಯಾಕ್ಸಿ ಇದೆ ಸರ್, ಸರ್ಕಾರದ ದರ 24 ರೂಪಾಯಿ 1 ಕಿಲೋಮೀಟ್ರಿಗೆ ಬರುತ್ತೆ. ನಿಮಗೆ ಇನ್ವಾಯ್ಸ್ ಕೂಡ ಕೊಡ್ತೀನಿ. ನೀವು ಅಂದರೆ ನಾನು ಖಂಡಿತ ಬರ್ತೀನಿ. ವಿತ್ AC ಇರುತ್ತೆ, ಮತ್ತು ವಿತೌಟ್ GST ಇನ್ವಾಯ್ಸ್ ಇರುತ್ತೆ ಸರ್. ಅಲ್ಲ, ನಾವು AC ಇರಲಿ ನಾನ್ AC ಇರಲಿ, ಗಾಡಿ ಇರೋದೇ ಗೌರ್ಮೆಂಟು, ಎಲ್ಲರಿಗೂ ಕ್ಲೀನಾಗಿ ಸರ್ವಿಸ್ ಕೊಡಿ ಅಂತ ಹೇಳಿದೆ. AC ನಾನ್ AC ಯಾವುದಿದ್ರು 24 ರೂಪಾಯಿನೇ ಇದೆ. ಬೇಕು ಅಂದರೆ ನಾನು ಬೇಕಾದ್ರೆ 1 ರೂಪಾಯಿ ಡಿಸ್ಕೌಂಟ್ ಬೇಕಾದ್ರೆ ಕೊಡ್ತೀನಿ. 23 ನಾನು ನಿಮಗೆ ಸರ್ವಿಸ್ ಕೊಡ್ತೀನಿ. ಅದೇ ಈಗ ಟೋಟಲ್ ನಿಮ್ಮದು 26 ಕಿಲೋಮೀಟರ್ ಇದೆ ಸರ್. ಈಗ 26 ಕಿಲೋಮೀಟ್ರು ಇಂಟು 24 ಅಂದರೆ 624 ರೂಪಾಯಿ ಆಗುತ್ತೆ. ನೋಡ್ರಪ್ಪ, ಕೇಳಿಸ್ಕೊಂಡ್ರಾ? ಕಸ್ಟಮರ್ ಈಗ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ನನ್ನ ಸಮಯನೂ ವೇಸ್ಟು, ಅವ್ರ ಸಮಯನೂ ವೇಸ್ಟು. ಸರ್ಕಾರ ಈ ಬೇವರ್ಸಿ ನನ್ನ ಮಕ್ಕಳಿಗೆ ಓಲಾ ಊಬರ್ಗಳಿಗೆ ರ್ಯಾಪಿಡೋದವ್ರಿಗೆ ಕರೆಕ್ಟಾಗಿ ತಾಕೀತು ಆಲ್ರೆಡಿ ನೀಡಿದ್ರು ಅವ್ರು ಹಾಕೊಂಡಿಲ್ಲ. ನಾವೇನು ಮಾಡೋಣ ಈಗ ನಾವು ಸರಿ, ಅವ್ರು 2 ಸಲ 3 ಸಲ ಬುಕ್ಕಿಂಗ್ ಬಂತು ಅಂತೇಳಿ ನಾನು ಆ ಬುಕ್ಕಿಂಗ್ನ ತಗೊಂಡು ಅವ್ರಿಗೆ ಫೋನ್ ಮಾಡಿದೆ. ಇವರು ಆಗ ಕ್ಯಾನ್ಸಲ್ ಮಾಡಿ ಅಂದರು. ಈಗ ಮಾಡೋಣ, ಏನು ತೊಂದರೆ ಇಲ್ಲ. ನೀವು ಇದೇ ಥರನೇ ಕುತ್ತಿ ಜಾಗದಲ್ಲೇ ಕೂತ್ಕೊಂಡು ಅವ್ರಿಗೆ ಫೋನ್ ಮಾಡಿ, ಯಾರು ಕೂಡ ರಿಸೀವ್ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಏನು ಕಟ್ ಮಾಡ್ದ, ಈಗ ಫೋನ್ ಕಟ್ ಮಾಡ್ದ, ಯಾರು ಕೂಡ ಡ್ಯೂಟಿನ ಅಕ್ಸೆಪ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಮಾಡಿದ್ರು ಇವ್ರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊತೀನಿ ಅಂದರೆ ಇದು ಫೋನ್ ಮಾಡಿ ಅವ್ರ ನಂಬರ್ ಸಿಕ್ತಾಗ ಓಕೆ, ಕೆಲವ್ರ ನಂಬರೇ ಸಿಗಲ್ಲ, ಏನು ಮಾಡ್ತೀರ ಅವಾಗ? ಈಗ ಅವ್ನು ಕ್ಯಾನ್ಸಲ್ ಮಾಡಿ ಅಂತ ಕಟ್ ಮಾಡ್ದ. ಈಗ ಕಟ್ ಮಾಡಿದ್ಮೇಲೆ ಈಗ ನಾನೇನು ಮಾಡ್ಬೇಕು? ಇಲ್ಲಿ ಕ್ಯಾನ್ಸಲ್ ಮಾಡಲೇಬೇಕು. ಇಲ್ಲೇನಾಯಿತು, ನಿಮಗೆ ಟೈಮ್ ಮಾತ್ರ ವೇಸ್ಟ್ ಆಯಿತು. 3 ನಿಮಿಷ ಏನೋ 3 ನಿಮಿಷ ಟೈಮ್ ವೇಸ್ಟ್ ಆಯಿತು ಹೊರತು ಡೀಸೆಲ್ ವೇಸ್ಟ್ ಆಗಲಿಲ್ಲ. ಇದೇ ಕೆಲಸನ ನಮ್ಮ ಬೆಂಗಳೂರಲ್ಲಿ ನನ್ನ ಫಾಲೋವರ್ಸ್ಗಳು ಮಾಡ್ರೆ ಸಾಕು, ಬೇರೆ ಯಾರು ಬೇಡ. ನನ್ನನ್ನು ನೋಡದೇ ಇರೋರು ಬೇಕಾಗಿಲ್ಲ ನನಗೆ. ನನ್ನ ಫಾಲೋವರ್ಸ್ಗಳು ನೀವು ಯಾರಿದ್ದೀರಾ, 65,000 ಜನ ಇದ್ದೀರಾ, ಅದರಲ್ಲಿ 10% ಜನ, ಬರೀ 6,500 ಜನ ಡ್ರೈವರ್ಗಳು ಏನಿದ್ರಿ, ನೀವುಗಳು ಇದನ್ನು ಮಾಡ್ರಿ. ಬರೀ ಬೆಂಗಳೂರೆಲ್ಲ, ಮೈಸೂರು, ಎಲ್ಲೆಲ್ಲೇ ಇವ್ರದ್ದು ಆನ್ಲೈನ್ಗಳು ಸರ್ವಿಸ್ಗಳಿದ್ದಾವೆ, ಅಲ್ಲೆಲ್ಲರೂ ಇದೇ ಕೆಲಸನೇ ಮಾಡಿ. ಆವಾಗಲೇ ಒಂದನ್ನ ಡೈರೆಕ್ಟಾಗಿ ಆ ಲೊಕೇಶನ್ಗೆ ಹೋದೆ, ಅವ್ರಿಗೆ ಹೇಳಿದೆ, ಅವ್ರು ಹತ್ತಿದ್ರು, ಬಂದೆ, ಕರ್ಕೊಬಂದೆ, ಆ ದುಡ್ಡನ್ನು ಕೊಟ್ಟರು, ನೀವು ನೋಡಿದ್ರೆ. ಇವಾಗ ಇನ್ನೊಂದು ಏನು, ನಾವು ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ಅವರು ನಮ್ಮ ಡೀಸೆಲ್ ವೇಸ್ಟ್ ಮಾಡೋ ಬದಲು ಇಲ್ಲೇ ಕೂತ್ಕೊಂಡು ಮಾಡೋಣ ಅಂತ ಈಗ ಫೋನ್ ಮಾಡಿದೆ. ನೋಡಿ ಇವರು ಈ ಥರ, ಈ ಅಪ್ಪ ಈಗ ಕ್ಯಾನ್ಸಲ್ ಮಾಡಿಲ್ಲ, ಹಿಡ್ಕೊಂಡು ಕೂತವನೆ. ಆಯಿತಾ, ಇರಲಿ, ಹಿಡ್ಕೊಂಡು ಕೂತ್ಕಿರಲಿ, ನನಗೂ ಟೈಮ್ ಬೇಕು. ಈಗ ನನಗೂ ಸ್ವಲ್ಪ ಈಗ ಕೆಳಗಡೆ ಇಳಿದು ಸ್ವಲ್ಪ ಓಡಾಡಿ ಕೈಕಾಲೆಲ್ಲ ಫ್ರೀ ಮಾಡಿಕೊಂಡು ಒಂದು ಟೀಗಿ ಕುಡಿದು ನಾನು ಮತ್ತೆ ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಒಂದು ಕ್ಯಾನ್ಸಲ್ ಮಾಡಿಲ್ಲ, ಹಂಗೆ ಇಟ್ಕೊಂಡಿರಲಿ. ಮತ್ತೆ ಫೋನ್ ಮಾಡಿದ್ರೆ ನೋಡೋಣ, ನಾನು ಬರೋಕ್ಕೆ ರೆಡಿ ಇದ್ದೀನಿ, ಆದರೆ ನೀನು ಆ ರೇಟಿಗೆ ನೀನು ರೆಡಿ ಇಲ್ಲ ತಾನೆ, ನೀನು ಕ್ಯಾನ್ಸಲ್ ಮಾಡ್ಕೋ, ಸಿಂಪಲ್ಲು. ನೀನು ಅವ್ನು ಮಾಡಲಿಲ್ವಾ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ರೇಟಿಂಗ್ ಏನು 0 ಬಂದ್ಬಿಟ್ರೆ ನಿನ್ಗೇನು ಜೈಲ್ಗೆ ಹಾಕ್ಬಿಡಲ್ಲ. ಇಲ್ಲ ನೀನು 20ರಲ್ಲಿ ಇತ್ತು ಅಂದರೆ ನಿನ್ಗೇನು ಅವನು ಪ್ರೈಸ್ ಕೊಟ್ಬಿಟ್ಟು ನಿನಗೆ ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡಲ್ಲ. ಫಸ್ಟ್ ಆಫ್ ಆಲ್ ನೀವು ಡ್ರೈವರ್ಗಳು ಎಚ್ಚೆತ್ಕೊಳ್ಳಿಲ್ಲ ಅಂದರೆ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನ ಚಡ್ಡಿ ಬಿಚ್ಚಿ ರೋಡಲ್ಲಿ ನಿಲ್ಲಿಸ್ತಾರೆ. ಏನೋ ನಿಮ್ಮ ಚಡ್ಡಿ ಬಿಚ್ಚಿ ರೋಡಲ್ಲಿ ನಿಲ್ಲಿಸ್ತಾರೆ. ಆಗ್ಲೂ ಕೆಲವ್ರು ಇರ್ತಾರೆ, ಅಣ್ಣ ಚಡ್ಡಿ ಬಿಚ್ಚಿದ್ರು ಪರವಾಗಿಲ್ಲ ಅಣ್ಣ, ಎಡಗೈಲಿ ಬಲಗೈಲಿ ಹಿಂದೆ ಮುಂದೆ ಮುಚ್ಕೊಂಡು ನಾನು ಓಡಾಡ್ತೀನಿ ಅಂತ. ಅಂಥ ಬೇವರ್ಸಿಗಳು ಕೆಲವರು ಇರ್ದಿರಲ್ಲ ನೀವುಗಳು,
ಅವ್ನು ಎಷ್ಟಾರ ಕೊಡಲಿ ನಾನು ಹೋಯ್ತೀನಿ, ನಾನು ಓಲಾದಲ್ಲೇ ಹೋಯ್ತೀನಿ, ರ್ಯಾಪಿಡಲ್ಲೇ ಹೋಯ್ತೀನಿ, ನೀವು ಅವ್ರು ಏಸ್ಕೆ ತಿನ್ನಕ್ಕೆ ರೆಡಿ ನೀವು. ನಾನು ಹಂಗೆ ಅನ್ನೋದು, ಅವ್ನು ಕೊಟ್ಟಷ್ಟೇ ನೀವು ತಗೋತೀರಿ ಅಂದರೆ ನೀವು ಏಸ್ಕೆ ತಿನ್ನಕ್ಕೆ ನೀವು ಸರಿ ಲಾಯಕ್ಕೋ, ನೀವು ಡ್ರೈವರ್ ಇದಕ್ಕೆ ನೀವು ಸೇರೋದಿಲ್ಲ ಅವಾಗ ಅಲ್ರಯ್ಯ. ನಿಮ್ಮ ಹಕ್ಕನ್ನ ನೀವು ಚಲಾಶ್ರಯ ಅಂತಂದ್ರೆ ನೀವು ಅವನು ಕೊಟ್ಟಿದ್ದಷ್ಟೇ ನಾನು ಹೋಗ್ತೀನಿ. ಅವ್ನು ಯಾವನೊಬ್ಬ ಹೇಳಿದ್ದ ಅಲ್ಲಿ ಕೋರಮಂಗ್ಲದಲ್ಲಿ, ಇಲ್ಲ ಅವ್ರು ಎಷ್ಟು ಕೊಡ್ತಾರೆ ಅಷ್ಟಕ್ಕೆ ನಾನು ಹೋಗ್ತೀನಿ, ಹೋಗಿ ಅವ್ನು ಎಲ್ಲಿ ತಿನ್ಬೋಡು ಅಂತ ಅನ್ಬೇಕು ನಾನು ಅವನಿಗೆ. ಅಂಥ ಡ್ರೈವರ್ಗಳೇ ಹೋಗಿ ಅವ್ನು ಎಲ್ಲಿ ತಿನ್ನು ಅನ್ಬೇಕು. ದಿನದ 24 ಗಂಟೆ ಇಟ್ಕೊಳ್ಳಿ, 24 ಗಂಟೆಲಿ 6 ಡ್ಯೂಟಿ ಮಾಡಿ ಒಪ್ಕೊಂಡು. ಈಗ ನೋಡಪ್ಪ ಕೇಳಿ ನಾವು ಕರ್ಕೊಂಡು ಹೋಗ್ತೀವಿ ಅಂದರೆ ನೋಡೋಣ, ಇವತ್ತೆಲ್ಲ ಪೂರ್ತಿ ಎಲ್ಲರೂ ಇವತ್ತು ಪೂರ್ತಿ, ಇವತ್ತೆಷ್ಟು ಡೇಟ್ ಇದೆ, 26 ಅಲ್ಲ, ಹಾಂ 26ನೇ ತಾರೀಕು ಭಾನುವಾರ ಇವತ್ತು, ಓಕೆನಾ. ಅಕ್ಟೋಬರ್ 26ನೇ ತಾರೀಕು ಭಾನುವಾರ 2025 ಇದೆ. ಇವತ್ತು ಪೂರ್ತಿ ಒಂದು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊತೀನಿ, ಇಲ್ವಾ ಹತ್ರದಲ್ಲಿ ಏನಾರು ಇದ್ರೆ ಲೊಕೇಶನ್ಗೆ ಹೋಗ್ಬಿಟ್ಟು ಅವ್ರಿಗೆ ಕೇಳ್ಬಿಟ್ಟೆ ಕನ್ಫರ್ಮ್ ಮಾಡ್ಕೊಂಡು ಎಲ್ಲ ವಿಡಿಯೋನು ಇವತ್ತು ಅಪ್ಲೋಡ್ ಮಾಡ್ತೀನಿ ಬ್ರದರ್. ಇದ್ರ ಹಿಂದೆ ಮಾಡಿರೋವು ಕೇಳ್ದಂತೆ ಹೊಡೆದಿರೋ ಸುಮಾರು ಇದ್ದಾವೆ, ನಾನು ಅದನ್ನು ಅಪ್ಲೋಡ್ ಮಾಡಕತ್ತೀನಿ. ಆಮೇಲೆ ಈಗ ಸದ್ಯಕ್ಕೆ ಇದನ್ನು ಅಪ್ಲೋಡನ್ನ ಮಾಡ್ತಾ ಇರ್ತೀನಿ. ನೀವು ನಿಮಗೆ ಧೈರ್ಯ ಬೇಕು, ಮಾತಾಡಿರುವಂಥ ಒಂದು ಚಾತುರ್ಯತೆ ಬೇಕು ಅಂದರೆ ನನ್ನ ವೀಡಿಯೋನ 10 ಸಲ ನೋಡಿ. ಅರ್ಥ ಆಗ್ತಾ ಇದೆಯಾ? ಡೌನ್ಲೋಡ್ ಮಾಡ್ಕೊಂಡು ಎಲ್ಲರೂ ಒಂದು ಕಡೆ, ಇಲ್ಲ ಯಾವ್ದಾರು ಒಂದು ಕಡೆ ಪರ್ಸ್ನಲ್ ಆಗಿ ನಿಮ್ಮದೇ ವಾಟ್ಸಪ್ಗಳಿಗೆ ಶೇರ್ ಮಾಡಿಕೊಂಡು ಆ ವಿಡಿಯೋನ ನೀವು 10 ಸಲ ನೋಡಿ. ನಿಮಗೆ ಆ ಧೈರ್ಯ ಬರುತ್ತೆ, ನಾನು ಹೆಂಗೆ ಮಾತಾಡಬೇಕು ಅಂತ ತಿಳಿತದೆ. ಈಗ ಆಲ್ರೆಡಿ ಒಬ್ಬ ಕಸ್ಟಮರ್ಗೆ ಮಾತಾಡಿದ್ದೀನಿ, ನೀವು ಅದನ್ನು ಪೂರ್ತಿ ನನ್ನ ವಿಡಿಯೋನ ಅರ್ಧಂಬರ್ಧ ನೋಡಿ ನಿಮ್ಗೆ ಏನೂ ಅರ್ಥ ಆಗಲ್ಲ, ಪೂರ್ತಿ ವಿಡಿಯೋ ನೋಡಬೇಕು. ನೋಡಿ ಏನು ಮಾಡ್ತೀರಾ ನೋಡಿ, ಅವ್ನು ಇನ್ನೂ ಕ್ಯಾನ್ಸಲ್ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದಾನೆ, ಇಟ್ಕೊಳ್ಳಿ, ನನಗೆ ನಷ್ಟ ಆಯ್ತಿತ್ತಾ? ಅವ್ನು ಇನ್ನೊಂದು ಗಾಡಿ ಬುಕ್ ಮಾಡೋಕ್ಕಾಗಲ್ಲ. ಅವನು ಅದೇ ಮೊಬೈಲಲ್ಲಿ ಅವ್ನ ಹೆಂಡತಿ ಮೊಬೈಲೋ, ಅವ್ರ ಅಪ್ಪನ ಮೊಬೈಲೋ, ಇನ್ನೊಬ್ರು ಮೊಬೈಲೋ ಇದ್ರೆ ಮಾತ್ರ ಅವನು ಬುಕ್ ಮಾಡ್ಕೋಬೇಕು ಹೊರತು ಅವನದೇ ಮೊಬೈಲಲ್ಲಿ ಬುಕ್ ಮಾಡಬೇಕು ಅಂದರೆ ಅವ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ಬುಕ್ ಮಾಡಬೇಕು. ಇಲ್ಲ ಅಂತಂದರೆ ಅವನು ಬೇರೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು ಸರ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಬೇಕು. ಆ ಥರ ಮಾಡ್ಕೋಬೇಕು ಹೊರತು ಇಲ್ಲ ನಂದು ಒಂದು ದಿನಕ್ಕೆ 2 ಕ್ಯಾನ್ಸಲ್ ಕೊಡ್ತಾನೆ. ಇವನು ಯಾವನ್ರಿ ನಮಗೆ ಮಾಡೋಕ್ಕೆ ಆ ಥರ? ಈ ಮಾನ ಮರ್ಯಾದೆ ಇಲ್ಲದೆ ಬೇವರ್ಸಿಗಳು ಇವು ಏನಿದಾವೆ ಇವು ಇರಪ್ಪ. ಡ್ರೈವರ್ಗಳು ಎಕಡ ತಿಂತ ಇದ್ದೀನಿ ನಾನು, ಅವ್ರು ದುಡ್ಡು ಕೊಟ್ಟಿದ್ರಲ್ಲೇ ನನ್ನ ಜೀವನ ನಡೀತೈತೆ, ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ತಾ ಇದ್ದೀನಿ. ನಾವು ಇವ್ರಿಗೆ ಅನ್ಯಾಯ ಮಾಡಬಾರ್ದು ಅಂತೇಳಿ ಈ ಬೇವರ್ಸಿ ನನ್ನ ಮಗನಿಗೆ ಇವನಿಗೆ ತಲೆಗೆ ಹೋಯ್ತಲ್ಲ ಅವನು. ಅದು ಯಾವ ಭಾಷೆನೋ ಅದೇನು ಕತೆ, ನನ್ನ ಪ್ರಕಾರ ಇವನು ಆಂಧ್ರದವನು ಇರಬೇಕು ಅನ್ಕೋತೀನಿ. ಯಾಕಂದರೆ ಜಾಸ್ತಿ ಇದು ಆಂಧ್ರದಲ್ಲೇ ಜಾಸ್ತಿ ಇರೋದು ಇದು. ಸೊ ಹಂಗಾಗಿ ಅವನು ರೀಸನಲ್ಲಿ ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ. ಆಂಧ್ರದವನೋ, ಕೇರಳದವನೋ, ತಮಿಳ್ನಾಡೋನೋ ನನಗೆ ಗೊತ್ತಿಲ್ಲ. ಇವು ಕರ್ನಾಟಕದವನಂತೂ ಅಲ್ವೇ ಅಲ್ಲ ಇವನು, ಆಯಿತಾ. ನಾವು ಕನ್ನಡಿಗರಾಗಿರ್ಬೋದು ನೋಡಿ, ಎಷ್ಟೋ ಜನ ಡೆಲ್ಲಿಲೂ ಕೂಡ ಇದೇ ಥರನೇ ಸಮಸ್ಯೆ ನಡೀತಾ ಇದೆ. ಡ್ರೈವರ್ಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ರೇಟ್ ಇದೆ ನಾವು ಬರಲ್ಲ ಅಂತ ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಬಟ್ ನಾನು ನಿಮ್ಗೆ ಇಲ್ಲಿ ಬಿಲ್ ಕೊಟ್ಟು ಅವ್ರಿಗೆ ಆ್ಯಕ್ಚುಲಿ ಈ ಬಿಲ್ ಕೊಟ್ಟು ತಗೊಂಡೋಗಿ ಗೊತ್ತಿಲ್ಲ ಅನ್ಸುತ್ತೆ. ಅದು ಡೆಲ್ಲಿಲೂ ಕೂಡ ವರ್ಕ್ ಆಗುತ್ತೆ ಈ ಅಪ್ಲಿಕೇಶನು ಇಡೀ ಇಂಡಿಯಾದಲ್ಲಿ. ಅದಕ್ಕೆ ಅದು ಒನ್ ಇಂಡಿಯಾ ಒನ್ ಟ್ಯಾಕ್ಸ್ ಅಂತ ಕರೆಯೋದು. ಇಡೀ ಇಂಡಿಯಾದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಈ ಮೀಟರ್ ಟ್ಯಾಕ್ಸ್ ವರ್ಕ್ ಆಗುತ್ತೆ. ಬಟ್ ಅದು 24 ರೂಪಾಯಿ ಇಂಪ್ಲಿಮೆಂಟ್ ಆಗಿರೋದ್ರಿಂದ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲೇನಾದ್ರು ಚೇಂಜಸ್ ಮಾಡಿದರೆ ಅದನ್ನು ಇವರು ಚೇಂಜ್ ಮಾಡಿ ಡೆವಲಪ್ ಮಾಡಬೇಕಾಗತ್ತೆ. ಅಲ್ಲಿಗೆ ಬೇರೆ ಥರದ ಒಂದು ಅಪ್ಲಿಕೇಶನ್ನ ಕೊಡಬೇಕಾಗುತ್ತೆ ಇವರು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಕರ್ನಾಟಕ ಬಗ್ಗೆ ಗೊತ್ತು. ಆ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರು ಬಗ್ಗೆ ಗೊತ್ತಿರೋದ್ರಿಂದ ನಾನು ಆ ಸರ್ಕ್ಯುಲೇಟ್ನ ಇಟ್ಕೊಂಡು ನಾನು ಈ ರೀತಿಯಾಗಿ ಜನಗಳ ಹತ್ರ ದುಡ್ಡನ್ನು ತಗೊತಾ ಇದ್ದೀನಿ. ಕೆಲವ್ರಿಗೆ ಅವೇರ್ನೆಸ್ ಹೋಗ್ತಾ ಇದೆ. ದಿನ ಹೋಗ್ಲಿ ಬಿಡ್ರಿ, ದಿನಕ್ಕೆ 10 ಜನಕ್ಕೆ ಅವೇರ್ನೆಸ್ ಆಗಲಿ, ತಿಂಗಳಿಗೆ 300 ಜನಕ್ಕೆ ಆಗುತ್ತೆ. ಒಂದು ದಿನಕ್ಕೆ ನಾನು 10 ಬುಕ್ಕಿಂಗ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಎಲ್ಲ ನಾನು 24 ರೂಪಾಯಿ ರೇಟಲ್ಲೇ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಎಷ್ಟೋ ಸಲ ಇವನು ಜಾಸ್ತಿ ಕೊಡ್ತಾನೆ ತಾನೆ. ನಾನು ಆ ವಿಡಿಯೋನು ಹಾಕಿದ್ದೀನಿ. ಜಾಸ್ತಿ ಕೊಟ್ಟಾಗ್ಲೂ ಕೂಡ ಅವ್ರನ್ನ ನಾನು ಪ್ರಶ್ನೆ ಮಾಡಿದ್ದೀನಿ, ಯಾಕಪ್ಪ ಜಾಸ್ತಿ ಹಾಕಿದ್ಯಾ ಅಂತ. ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಕೇವಲ ಒಂದೇ ಸೈಡಲ್ಲಿ ಇಲ್ಲ. ಆ್ಯಕ್ಚುಲಿ ನಾನು ಜಾಸ್ತಿ ನಾನ್ ಪೀಕ್ ಅವರ್ಸ್ಗಳಲ್ಲೇ ಗಾಡಿ ಓಡಿಸೋದ್ರಿಂದ ನಾನು ಯಾವಾಗಲೂ ಕಡಿಮೆ ಇರೋ ರೇಟೇ ನನಗೆ ಬರ್ತಿರ್ತದೆ. ಹಂಗಾಗಿ ನಾನು ಅವ್ರ ಹತ್ರ ಜಾಸ್ತಿ ನಾನು ಕಸ್ಟಮರ್ ಹತ್ರ ಆರ್ಗ್ಯುಮೆಂಟ್ ಮಾಡ್ತೀನಿ. ಕಡಿಮೆ ಇಲ್ದಂತೆ ಜಾಸ್ತಿ ಕೊಡೋ ಟೈಮು ಟ್ರಾಫಿಕ್ ಟೈಮು. ಆ ಟ್ರಾಫಿಕ್ ಟೈಮಲ್ಲಿ ನಾನು ಗಾಡಿನೇ ಓಡಿಸಲ್ಲ. ಫಸ್ಟ್ ಆಫ್ ಆಲು ಯಾವುದೋ ಒಂದು ಟೈಮ್ ಓಡಿಸ್ತೀನಿ. ಹಂಗಾಗಿ ಅದ್ರ ವಿಡಿಯೋ ಕಡಿಮೆ, ಇದ್ರ ವಿಡಿಯೋ ಜಾಸ್ತಿ. ನೋಡಿ ನೀವೇನು ಮಾಡ್ತೀರಾ, ನಿಮ್ಮ ಕೈಲಿದೆ. ನಿಮ್ಮ ಶಕ್ತಿ, ನಿಮ್ಮ ಬಲ ಇದೆಲ್ಲ ಬಂದ್ಬಿಟ್ಟು ನಿಮ್ಮಲ್ಲಿರ್ತಕ್ಕಂಥ, ನಾನು ಅವಾಗಲೇ ನನ್ನ ಟ್ಯಾಗ್ಲೈನ್ ಹಾಕೋತೀನಲ್ಲ, ನನ್ನ ಹಕ್ಕು ನನ್ನ ಬಲ ಅಂತ. ಹಂಗೆ ನಿಮ್ಮ ಹಕ್ಕು ನಿಮ್ಮ ಬಲ, ಅದನ್ನು ಪಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೋಡಿ ಏನು ಮಾಡ್ತೀರಾ ಮಾಡಿ. ಡ್ರೈವರ್ಗಳಾಗ್ತಿರೋ ಇಲ್ಲ ಈ ಕಂಪ್ನಿಗಳ ಏಸ್ಕೆ ತಿನ್ನೋರಾಗ್ಬಿಟ್ಟು ಅವ್ರು ಎಷ್ಟು ಕೊಡ್ತಾರೆ ಅಷ್ಟಕ್ಕೆ ಹೋಗ್ಬಿಟ್ಟು ನಿಮ್ಮ ಜೀವನ ಮಾಡಿಕೊಂಡು ನಿಮ್ಮ ಹೆಂಡತಿ ಮಕ್ಕಳನ್ನ ಬೀದಿಗೆ ಬಿಟ್ಬಿಟ್ಟು ಅಪ್ಪ ಉಣ್ಮೆಗಳಿಗೆ ಬಟ್ಟೆ ತೊಗೊಳಕ್ಕಾಗ್ದಂತೆ, ಅವ್ರು ಕೇಳಿದ್ದನ್ನು ಕೊಡ್ಸೋಕ್ಕಾಗ್ದಂತೆ, ತಂದೆ ತಾಯಿನ ನೆಟ್ಟಕ್ಕೆ ಸಾಕೋಕ್ಕಾಗ್ದಂತೆ, ನಿಮ್ಮ ಆರೋಗ್ಯನ ಸರಿಯಾಗಿ ನಡ್ಕೊಳಕ್ಕಾಗ್ದಂತೆ
ಅವ್ನು ಕೊಟ್ಟಿದ್ದ ದುಡ್ಡನ್ನೇ ತಗೊಂಡು ನೆಕ್ಕೊಂಡು ತಿರ್ಗಾ ಮತ್ತೆ ಮಾರನೇ ದಿನ ಬಂದ್ಬಿಟ್ಟು ಅಯ್ಯೋ ರೇಟ್ ಕಮ್ಮಿ ಕೊಟ್ಟ ಹಂಗಂತಾನೆ ಇರ್ತೀರಾ, ತಿರ್ಗಿ ಹೋಯ್ತಾನೆ ಇರ್ತೀರಾ. ಏರ್ಪೋರ್ಟ್ ಬಿಡಕ್ಕೆ ಅವನ ಕಸ್ಟಮರ್ ಬಿಡಕ್ಕೆ ಯಾಕ್ರೆ ಹೋಯ್ತೀರಾ ಓಲಿ? ತಿರ್ಗಾ ಅಲ್ಲಿಂದ ಕರ್ಕೊ ಬಂದ್ಬಿಟ್ಟು ಅವನಿಗೆ ಟಾಟಾ ಬಾಯ್ ಬಾಯ್ ಮಾಡಕ್ಕೆ ಯಾಕೆ ಹೋಯ್ತೀರಾ ನೀವು? ಮಾತಾಡ್ಕೊಂಡು ಹೋಗ್ರಯ್ಯ. ಈಗ ಕೆಲವ್ರ ಸಮಸ್ಯೆ ಏನು ಅಂದರೆ ಮಾತಾಡ್ಕೊಂಡು ಹೋದ್ರೆ ಈ ಅಲ್ಲೋಗ್ಬಿಟ್ಟು ನಮ್ಮ ID ಬ್ಲಾಕ್ ಮಾಡ್ತೇನೆ ಅಂತ. ನಾನು ನಿಮಗೆ ಓಲಾ ಊಬರ್ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ, ಕಂಪ್ಲೀಟಾಗಿ ಅದನ್ನ ಲಾಗೌಟೇ ಮಾಡ್ರಿ. ಇದು ಒಂದು ಏರ್ಪೋರ್ಟ್ ಒಳಗಡೆ ಕೂತ್ಕೊಂಡಿರ್ತೀರಲ್ಲ ನೀವೆಲ್ಲ ಏರ್ಪೋರ್ಟ್ ಒಳಗಡೆ ಕೂತ್ಕೊಂಡು ಈಗಲೂ ಕಾಯ್ಕೊಂಡು ಪಾರ್ಕಿಂಗಲ್ಲೆಲ್ಲ ಕೂತ್ಕೊಂಡು ನಾನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೀವು ಅಲ್ಲಿ ಒಳಗಡೆ ಇರೋರು ನೀವೇನು ಮಾಡ್ಬೇಕು ಗೊತ್ತಾ? ನನಗೆ ಅಮೌಂಟೇ ತೋರಿಸ್ತಾ ಇಲ್ಲ, ನೀನು ಯಾಕೆ ತೋರಿಸ್ತಾ ಇಲ್ಲ ಫಸ್ಟ್ ಹೇಳು. ಒಂದು. ಎರಡನೇದು, ನೀನೇನಾರ ಇಂಥ ಗಾಡಿಗೆ ಇಷ್ಟೇ ರೇಟು ಅನ್ನೋದಿದ್ರೆ ಇಲ್ಲಿ ಬೋರ್ಡ್ ಹಾಕು ಫಸ್ಟು. ಕಸ್ಟಮರ್ಗೆ ಮಾತ್ರ ರೇಟನ್ನು ತೋರಿಸ್ತೀಯ ನೋಡಿ. ಇಲ್ಲಿ ಯಾರೋ ಒಬ್ಬ ಅವನೇ ಫೋನ್ ಮಾಡ್ತಾನೆ, ಕಸ್ಟಮರು ರಿಸೀವ್ ಮಾಡ್ತೀನಿ ಅಂದರೆ ಬ್ಲಾಕ್ ಲಿಸ್ಟ್ ಹಾಕೊಂಡಿದ್ದೆ, ಅಂದರೆ ಇದು DNDR ಮಾಡಿದ್ದೆ, ಅವ್ನು ಫೋನ್ ಮಾಡ್ತಾವನೆ. ಇವಾಗ ಅವ್ನಿಗೆ ಉತ್ತರ ಕೊಡ್ತೀನಿ ನೋಡಿ. ಈಗ ಹಂಗೆ ಲೆಂತ್ ವಿಡಿಯೋ ಆಗುತ್ತೆ, ದಯವಿಟ್ಟು ನೀವು ನೋಡಬೇಕದು. ನೀವು ನೋಡಲಿಲ್ಲ ಅಂದರೆ ನಾನೇ ಹಾಕ್ತಲೆ ಕೆಡಿಸ್ಕೊಳ್ಳಿ. ನಾನು ಹಾಕೋ ಧರ್ಮ ನಂದು, ನೋಡೋದು ಬಿಡೋದು ಅದು ನಿಮಗೆ ಸೇರಿದ್ದು. ಬ್ಲಾಕ್ ಲಿಸ್ಟು ಅಂದರೆ DNDR ಮಾಡಿರೋದ್ರಿಂದ ಅವನು ಫೋನ್ ಅದು ಕಟ್ ಮಾಡೋವರೆಗೂ ನನಗೆ ತೋರಿಸಲ್ಲ. ಇರಿ, ಅವನೇ ಕಾಲ್ ಮಾಡ್ತಾನೆ. ಈಗ ಮಿಸ್ ಕಾಲ್ ಬಂತು, ಈಗ ಅವನು ಕಾಲ್ ಮಾಡ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಇವನಿಗೆ ಈ ಥರ ಉತ್ತರ ಕೊಡಬೇಕು ನೋಡಿ, ಕೇಳಿಸ್ಕೊಳ್ಳಿ. ಸರ್ ನೋಡಿ, ನಾನು ಬರೋದಕ್ಕೆ ರೆಡಿ ಇದ್ದೀನಿ, ನೀವು ದುಡ್ಡನ್ನ ಕೊಡೋದಕ್ಕೆ ರೆಡಿ ಇಲ್ಲ, ಹಂಗಾಗಿ ಕ್ಯಾನ್ಸಲ್ ನೀವೇ ಮಾಡಬೇಕು. ನಾನು ನೋಡಿ ಸರ್, ನೀವು ಕ್ಯಾನ್ಸಲ್ ಕೇಳಿಸ್ಕೊಳ್ಳಿ ಸರ್, ಒಂದು ನಿಮಿಷ ಆಯಿತು, ಪರವಾಗಿಲ್ಲ. ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ನಾವು ದಂಡ ಹಾಕ್ಬಿಟ್ಟು ನಿಮ್ಮ ಮನೆ ಮಟ್ಟ ಮಾರ್ಕೊಳ್ಳೋಷ್ಟು ದಂಡ ಹಾಕಲ್ಲ. ಇಲ್ಲ ನಾನು ಕ್ಯಾನ್ಸಲ್ ಮಾಡಿದ್ರು ನನ್ನ ಗಾಡಿ ಮಾರ್ಕೊಳ್ಳೋಷ್ಟು ದಂಡ ಹಾಕಲ್ಲ. ಯಾರು ಮಾಡಿದ್ರು ಆಗುತ್ತೆ. ಇದರಲ್ಲಿ ಯಾರಿಗೂ ₹1 ಉಪಯೋಗನೂ ಇಲ್ಲ, ಯಾವುದೂ ಇಲ್ಲ. ನೀವು ಕ್ಯಾನ್ಸಲ್ ಮಾಡಿದಂತೆ ಯಾಕೆ ಇಟ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ನಿಮ್ಗೆ ಅದು ಗೊತ್ತಿಲ್ಲಲ್ಲ. ಅಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇರುತ್ತೆ ನೋಡಿ, ಟ್ರಿಪ್ ಡೀಟೇಲ್ಸ್ ಅಂತ ಇರುತ್ತೆ ನೋಡಿ, ಟಚ್ ಮಾಡಲ್ಲಿ. ಏಕೋ ಚಂದ್ರ ಮಾತಾಡಬಾರ್ದು, ನಾನು ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ ನಿಮಗೆ. ಅದ್ರ ಮೇಲೆ ಟಚ್ ಮಾಡ್ರೆ ಮೇಲಕ್ಕೆ ಎತ್ತಿ ಒಂಚೂರು ಸ್ಕ್ರೀನ್ ಮೇಲೆ, ಅಲ್ಲಿ ಕ್ಯಾನ್ಸಲ್ ರೈಡ್ ಅಂತಿದೆ ಆಪ್ಷನ್. ಬಂತಾ? ಮಾಡ್ಬಿಟ್ಟು ಡ್ರೈವರ್ ಸರಿ ಇಲ್ಲ, ಇವನು ಕೆಟ್ಟದೋನು, ಜಾಸ್ತಿ ದುಡ್ಡು ಕೇಳ್ದ, ಇದೇ ರಿಪೋರ್ಟ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿ. ನಿಮ್ಗೆ ಅವಾಗ ₹1,00,000 ದುಡ್ಡು ಕೊಡ್ತಾನೆ ಅವನು. ಆಮೇಲೆ ನಿಮ್ಗೆ ಪ್ರೈಸ್ ಕೊಡ್ತಾನೆ, ಗುಡ್ ಕಸ್ಟಮರ್, ಸೂಪರ್ ಕಸ್ಟಮರ್ ಅಂತ. ಫ್ರಸ್ಟ್ರೇಷನ್ ಅಲ್ಲ ಸರ್, ನೀವು ಕಸ್ಟಮರ್ ಆದವರು, ಒಂದು ನಿಮಿಷ ಕಟ್ ಮಾಡ್ಬಿಡಿ ದಯವಿಟ್ಟು. ನೀವು ಕಸ್ಟಮರ್ ಆದವರು, ಆಟೋ ಡ್ರೈವರ್ ಸರ್, ಒಂದೇ ನಿಮಿಷ ಕೇಳಿಸ್ಕೊಳ್ಳಿ, ಒಂದೇ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಒಬ್ಬ ಆಟೋ ಡ್ರೈವರ್ ಅಲ್ಲಲ್ಲ, ಆಟೋ ಡ್ರೈವರ್ ಒಬ್ಬ, ಒಂದೇ ಆಟೋ ನೋಡಲಿ, ಇವರು ಇದಕ್ಕೆ ರೆಡಿ ಇಲ್ಲ ನೋಡಿ, ಈಗ ಕ್ಯಾನ್ಸಲ್ ಮಾಡ್ದ. ನೀವು ಇದೇ ಥರನೇ ಮಾತಾಡಬೇಕು ಸರ್, ಮನ್ಸು ಬಿಚ್ಚು ಮಾತಾಡಿ, ಅರ್ಥ ಆಯ್ತಾ? ಮನ್ಸು ಬಿಚ್ಚು ಮಾತಾಡಿ. ಅವನು ಫ್ರಸ್ಟ್ರೇಷನ್ ಇದ್ದೀನ ಅಂತ, ಇವನು ನಮ್ಮ ಥರನೇ ಬಂಡವಾಳ ಹಾಕೊಂಡು ಗಾಡಿಗಳಿಗೆ ಹಗಲು ರಾತ್ರಿ ಗಾಡಿ ಓಡಿಸಿ ಸಂಪಾದನೆ ನಮ್ಗಿಲ್ಲ ಅಂದಾಗ, ಡಾಕ್ಯುಮೆಂಟ್ಸ್ ರನ್ನಿಂಗಲ್ಲಿ ಇಟ್ಕೊಳ್ದಿಂದ ಅಂದಾಗ, ಮನೆ ಕಷ್ಟಗಳನ್ನ ಎಲ್ಲ ಇದ್ದಾಗ ಇವ್ನಿಗೆ ಅರ್ಥ ಆಗುತ್ತೆ. ಇವನಿಗೇನೆ ಹಳ್ಳ ಆಡ್ಸ್ಕೊಂಡು ಕುತ್ಕೋತಾನೆ, ಕಮ್ಮಿ ರೇಟ್ ಅಲ್ವಾ ತೋರಿಸ್ಬಿಡ್ತಾನೆ. ಏನು ಉಳಿದಿದ್ದ ದುಡ್ಡು ಅವ್ನು ರ್ಯಾಪಿಡ್ ಕೊಡಂಗಿದ್ರೆ, ಇಲ್ಲ ನಮ್ಮ ಹತ್ರನೋ ಯಾವನೋ ಕೊಡಂಗಿದ್ದಿದ್ರೆ, ಬಿಡಪ್ಪ ಆಯ್ತು, ನೀನು ಆಯ್ತು ನಾನು ಸರ್ವಿಸ್ ಕೊಡ್ತೀನಿ ಎಲ್ಲರಿಗೂ ಅಂತ ಹೇಳ್ಬೋದು. ಈ ಸೋಳ ಮಕ್ಕಳು ಕಂಪ್ನಿಯವರು ಕೊಡಲ್ಲ. ನಮ್ಮ ಗಾಡಿಗೆ ಡಿಸ್ಕೌಂಟ್ ಕೊಡೋಕೆ ಇವನು ಯಾವನಯ್ಯ? ಅವ್ನು ಕಡಿಮೆ ಕೊಟ್ಟರು ಓಡ್ಸೋಕ್ಕೆ ನಿಮ್ಮಂಥವ್ರು ಯಾರಯ್ಯ ನೀವು? ಕಡಿಮೆ ಕೊಟ್ಟರೆ ಯಾಕ್ರೆ ಓಡಿಸ್ಕೊಂಡು ಹೋಗ್ತೀರಾ ನೀವು? ಬುದ್ಧಿ ಇಲ್ವಾ? ಉದ್ಧಾರ ಆಗಬೇಕು ಅಂದರೆ ಸ್ವಂತ ಬುದ್ಧಿ ಇಟ್ಕೊಂಡು ಜೀವನ ಮಾಡಿ. ಯಾವೊಂದೋ ನಾಯಕನ ಜೊತೆ ಹೋಗ್ಬಿಟ್ಟು ಅವ್ನು ಯಾವನ ಮನೆಗೆ ಕೊಡ್ತೇನೆ ಅಂದ್ರೆ ಅವ್ನು ತಿಕ್ಕ ಇಟ್ಕೊಂಡು ಕುತ್ಕೋಬೇಡಿ. ನೀವು ಇಂಡಿಪೆಂಡೆಂಟ್ ಫೈಟರ್ ಆಗಿ ನೀವೆಲ್ಲರೂ ಬದುಕಬೇಕು, ಆಗಲೇ ನೀವು ಉದ್ಧಾರ ಆಗೋದು. ನೋಡ್ತೀನಿ ಅದು ಎಷ್ಟು ಜನ ಫಾಲೋ ಮಾಡ್ತೀರಾ.